ದೇವರ ಅತಿ ಪರಿಶುದ್ಧ ನಾಮಕ್ಕೆ ಮಹಿಮೆಯಾಗಲಿ. ಇವತ್ತು ಖರ್ಜೂರದ ಗರಿಗಳ ಭಾನುವಾರ ಅಥವಾ ಹೋಸನ್ನ ಭಾನುವಾರ. ಇವತ್ತಿನ ಧ್ಯಾನಕ್ಕಾಗಿ ಆರಿಸಿಕೊಂಡು ಸತ್ಯವೇದ ಭಾಗವು ಪವಿತ್ರ ಮಾರ್ಕನ ಬರೆದ ಸುವಾರ್ತೆ 11ನೇ ಅಧ್ಯಾಯ 1-11. ಅದರ 2-3 ವಚನಗಳು ಈ ರೀತಿಯಲ್ಲಿದೆ. ತನ್ನ ಶಿಷ್ಯರಲ್ಲಿ ಇಬ್ಬರನ್ನು ಕರೆದು, ನಿಮ್ಮ ಎದುರಿಗಿರುವ ಹಳ್ಳಿಗೆ ಹೋಗಿರಿ, ಅದರೊಳಕ್ಕೆ ಸೇರುತ್ತಿರುವಾಗಲೇ ಅಲ್ಲಿ ಕಟ್ಟಿರುವ ಒಂದು ಕತ್ತೆ ಮರಿಯನ್ನು ಕಾಣುವಿರಿ. ಇದುವರೆಗೆ ಅದರ ಮೇಲೆ ಯಾರು ಹತ್ತಲಿಲ್ಲ. ಅದನ್ನು ಬಿಚ್ಚಿ ಹಿಡುಕೊಂಡು ಬನ್ನಿರಿ. ಯಾವನಾದರೂ ನಿಮ್ಮನ್ನು ಏನು ಹೀಗೆ ಮಾಡುವುದು ಎಂದು ಕೇಳಿದರೆ ಇದು ಸ್ವಾಮಿಯವರಿಗೆ ಬೇಕಾಗಿದೆ ಎಂಬುದಾಗಿ. ಇವತ್ತಿನ ಧ್ಯಾನದ ಮುಖ್ಯ ಕೇಂದ್ರ ಬಿಂದು ಸ್ವಾಮಿ ಪ್ರಯಾಣ ಮಾಡಿದ ಕತ್ತೆ ಮರಿಯಾಗಿದೆ. ಒಬ್ಬ ಅರಸನು ಕತ್ತೆ ಮರಿಯಲ್ಲಿ ಪ್ರಯಾಣ ಮಾಡಿದ್ದು ಇದು ಮೊದಲನೇ ಸಾರಿ ಆಗಿರಬಹುದು. ಅದೇ ರೀತಿಯಲ್ಲಿ ಕೊನೆಯದಾಗಿ ಜಕರಿಯ ಪ್ರವಾದನೆಯ ಗ್ರಂಥ 9ನೇ ವಚನದಲ್ಲಿ ಹೇಳುತ್ತದೆ, ಚಿಯೋನ್ ನಗರಿಯೇ ಬಹು ಸಂತೋಷ ಪಡು, ಯೆರೂಸಲೇಮ್ ಪುರಿಯ ಹರ್ಷಧ್ವನಿಗೈ, ನಿನ್ನ ಅರಸು ನಿನ್ನ ಬಳಿಗೆ ಬರುತ್ತಾನೆ. ಆತನು ನ್ಯಾಯವಂತನು, ಸುರಕ್ಷಿತನು, ಶಾಂತಗುಣವುಳ್ಳವನಾಗಿಯೂ ಕತ್ತೆಯನ್ನು, ಪ್ರಾಯದ ಕತ್ತೆ ಮರಿಯನ್ನು ಹತ್ತಿದವನಾಗಿಯೂ ಬರುತ್ತಾನೆ. ಮೊದಲನೇದಾಗಿ ಪ್ರವಾದಿಗಳು ಹೇಳಿದ ಮಾತು ನೆರವೇರಿದಾಗಿದೆ. ಯೇಸು ಸ್ವಾಮಿಯು ಕತ್ತೆ ಮರಿಯಲ್ಲಿ ಪ್ರಯಾಣ ಮಾಡಿದರು. ಯೇಸು ಕ್ರಿಸ್ತನ ಜನನದಿಂದ ಮರಣದವರೆಗೂ ಆತನಲ್ಲಿರುವಂತಹ ತಾಳ್ಮೆ, ವಿಧೇಯತ್ವ, ಲಾಳಿತ್ಯ ನಾವು ನೋಡುತ್ತೇವೆ. ಅರಮನೆಯಲ್ಲಿ ಹುಟ್ಟುವುದಕ್ಕೆ ಬದಲು ದಾಸನಾಗಿ ಗೋದಲಿಯಲ್ಲಿ ಹುಟ್ಟಿದನು. ಒಬ್ಬ ಸಾಧಾರಣ ಮನುಷ್ಯನಾಗಿ ಜೀವಿಸಿದನು. ಶಿಷ್ಯರು ಗುರುವಿನ ಕಾಲು ತೊಳೆಯಲಿಕ್ಕೆ ಬದಲು ಗುರು ಶಿಷ್ಯರ ಕಾಲುಗಳನ್ನು ತೊಳೆದನು. ಪೌಲನು ಹೇಳುತ್ತಾನೆ, ಶಿಲುಬೆ ಮರಣವಷ್ಟು ವಿಧೇಯನಾದನು. ಇಲ್ಲಿ ಯೇಸು ಸ್ವಾಮಿ ಕತ್ತೆ ಮರಿಯಲ್ಲಿ ಪ್ರಯಾಣ ಮಾಡುತ್ತಿದ್ದಾನೆ. ಇಲ್ಲಿ ಸಹ ಆತನ ವಿಧೇಯತ್ವ, ತಾಳ್ಮೆ ನೋಡುತ್ತಿದ್ದೇವೆ. ಎರಡನೇದಾಗಿ 2ನೇ ವಚನದಲ್ಲಿ ನಾವು ಓದುತ್ತೇವೆ, ಇದು ಸ್ವಾಮಿಯವರಿಗೆ ಬೇಕಾಗಿದೆ ಎಂಬುದಾಗಿ. ಯೇಸು ಸ್ವಾಮಿ ಲೋಕಕ್ಕೆ ಬಂದದು ದೇವರ ಚಿತ್ತವನ್ನು ನೆರವೇರಿಸಲು ಬಂದನು. ಯೇಸು ಸ್ವಾಮಿ ನಮ್ಮನ್ನು ಕರೆದಿರುವುದು ಆತನ ಉದ್ದೇಶವನ್ನು ನೆರವೇರಿಸಲಿಕ್ಕೆ. ಯೇಸು ಸ್ವಾಮಿ ನಮ್ಮಲ್ಲಿ ಪ್ರಯಾಣ ಮಾಡುವಾಗ ಮಾತ್ರ ನಮಗೆ ಈ ಲೋಕದಲ್ಲಿ ಬೆಲೆ ಇರುವುದು. ಪ್ರಿಯರೇ, ನಾವು ಈ ಲೋಕದಲ್ಲಿ ಯೇಸು ಸ್ವಾಮಿ ಹಾಗೆ ವಿಧೇಯತ್ವ, ತಾಳ್ಮೆಯುಳ್ಳವರಾಗಿ ಇರೋಣ. ಅದೇ ರೀತಿಯಲ್ಲಿ ನಮ್ಮ ಜೀವನವನ್ನು ಯೇಸು ಸ್ವಾಮಿಗಾಗಿ ಬಿಟ್ಟುಕೊಡೋಣ. ಮುಂದಿನ ದಿವಸಗಳಲ್ಲಿ ಯೇಸು ಸ್ವಾಮಿಯ ಶಿಲುಬೆಯ ಮರಣವನ್ನು ನೋಡುತ್ತೇವೆ. ತನ್ನ ಜೀವನದಲ್ಲಿ ಉಂಟಾದ ಕಷ್ಟಗಳು, ನೋವುಗಳು ಎದುರಿಸಿದನು. ನಾವು ಸಹ ಯೇಸು ಸ್ವಾಮಿಯ ಹಾಗೆ ವಿಧೇಯರಾಗಿ, ತಾಳ್ಮೆಯುಳ್ಳವರಾಗಿ, ಪೂರ್ಣವಾಗಿ ದೇವರಿಗೆ ಬಿಟ್ಟು ಕೊಡುವಾಗ ಇಂತಹ ಕಷ್ಟ ಅನುಭವಗಳನ್ನು ಎದುರಿಸಲಿಕ್ಕೆ ನಮಗೂ ಸಾಧ್ಯವಾಗುತ್ತದೆ. ಅದಕ್ಕೆ ದೇವರು ನಮಗೆ ಸಹಾಯ ಮಾಡಲಿ. ಪ್ರಾರ್ಥನೆ. ದೇವರೇ, ನಿನ್ನ ಹಾಗೆ ತಾಳ್ಮೆ, ವಿಧೇಯತ್ವವುಳ್ಳವರಾಗಿ ನೀನು ಪ್ರಯಾಣ ಮಾಡುವ ವಾಹನಗಳನ್ನಾಗಿ ನಾವು ಜೀವಿಸಲು ನಮಗೆ ಸಹಾಯ ಮಾಡು. ಆಮೆನ್.